ಹೋಮ ಹವನ ಇನ್ನೊಂದ್ ಎಷ್ಟು ಮೆಣಸಿನ್ಕಾಯಿ ಹಾಕಿದ್ರು ಹೊಗೆ ಬರಲ್ಲ. ಎಲ್ಲ ಹೇಳ್ತಾರೆ ಕೆಮಿಕಲ್ಸ್ ಹಾಕ್ತಾರೆ ಅದಾಕ್ತಾರೆ, ನಮ್ದೇ ಇರೋ ನಾಸ್ತಿಕರು ಕಣ್ಣಾರೆ ನೋಡ್ತೀವಲ್ಲ. ಇವಾಗ ಮನೇಲಿ ಒಂದ್ ಮೆಣಸಿನ್ಕಾಯಿ ಹಾಕಿದ್ರೆ ಇರಕ್ಕಾಗತ್ತಾ ಹೇಳಿ? ಈ ನೋಡೋರ್ಗೆ ಅರ್ಥ ಆಗುತ್ತೆ. ಮೆಣಸಿನ್ಕಾಯಿ ಒಂದ್ ಹಾಕಿ ಇರಿ ನಾವು ಮಾಡಲ್ಲ. ಇವಾಗ ಅಷ್ಟು ಕೆಜಿ ಗಟ್ಲೆ ಹಾಕ್ತಾರಲ್ಲ, ಯಾಕೆ ಹೊಗೆ ಬರಲ್ಲ? ಹೋಮ ಮುಗಿದ್ಮೇಲೆ ಯಾಕೆ ಬರುತ್ತೆ? ಏನ್ ಕಾರಣ ಇರುತ್ತಲ್ಲ? ಏನೋ ಶಕ್ತಿ, ಏನೋ ಕಾರಣ ಇರ್ಬೇಕಲ್ವಾ? ಮತ್ತೆಲ್ಲ ಮೂಢನಂಬಿಕೆ ಅಂತಾರಲ್ಲ, ಯಾಕೆ? ಖಂಡಿತ ಅದಂತೂ ಈಗ ದೈವ ಶಕ್ತಿ ಇದೆಯಲ್ವಾ, ಏನೋ ಒಂದ್ ಪವರ್ ಇದ್ರೇನೆ ಅಲ್ವಾ ಅದಂಗ್ ಸಾಧ್ಯ. ಯಾರು ಅಷ್ಟೇ ನಮ್ ಧರ್ಮ, ನಮ್ ಮೂಢನಂಬಿಕೆ ಅನ್ನೋ ಹೆಸರು ಕೆಳಗಡೆ ಕೀಳಾಗ ನೋಡ್ಬೋದು. ಎಲ್ಲವೂ ಸೈನ್ಸ್. ಆ ತಾಯಿ ಇರೋದು ನಿಜ. ಜಗನ್ಮಾತೆ ಅವರು ಆ ಪ್ರತ್ಯೇಕ ದೇವಿ ಶಕ್ತಿ ಇರೋದಕ್ಕೆ ಅಲ್ವಾ ಅಷ್ಟು ಮೆಣಸಿನ್ಕಾಯಿ ಹಾಕಿದ್ರು ಹೊಗೆ ಬರಲ್ಲ. ನೀವು ಹೋಮ ಸ್ಟಾರ್ಟ್ ಆದಾಗ ತಾಯಿನ ಆವಾಹನೆ ಮಾಡ್ತಾರೆ. ನೀವ್ ಎಷ್ಟೇ ಮೆಣಸಿನ್ಕಾಯಿ ಹಾಕ್ಲಿ ಹೊಗೆ ಬರಲ್ಲ. ಹೋಮ ಮುಗಿದ್ಮೇಲೆ ನೀವು ಅದಕ್ಕೆ ಮೆಣಸಿನ್ಕಾಯಿ ಹಾಕಿ, ಆ ಇನ್ ಬಿಟ್ವೀನ್ ಸ್ಪೇಸ್ ಆ ಮಂತ್ರ ಇದು ಅದ್ ಮಂತ್ರಗಳಿಗೆಲ್ಲ ಶಕ್ತಿ ಇದೆಲ್ಲ. ಒಂದೊಂದು ಬೀಜಾಕ್ಷರಿ ಮಂತ್ರ ಅಲ್ವಾ. ನಾನು ಫಸ್ಟ್ ನಂಬ್ತಿರ್ಲಿಲ್ಲ, ಇಲ್ಲಿ ಬಂದ್ಮೇಲೆ ನಂಬಿದೀನಿ. ದಯವಿಟ್ಟು ನಾನು ಈ ವಿಡಿಯೋ ನೋಡೋರ್ ಕೇಳ್ಕೊಳ್ಳೋದು, ನಮ್ಮ ಧರ್ಮದ ಬಗ್ಗೆ, ನಮ್ ಸನಾತನ ಧರ್ಮದ ಬಗ್ಗೆ ಮೂಢನಂಬಿಕೆ ಅಂತ ಯಾರು ಕೀಳಾಗಿಲ್ಬಾರ್ದು. ನಮ್ ಸನಾತನ ಧರ್ಮ ಒಂದು ಸೈನ್ಸ್. ಪ್ಲೀಸ್ ಎಲ್ರು ಫಾಲೋ ಮಾಡಿ, ನಿಮ್ ಮಕ್ಳಿಗೂ ಫಾಲೋ ಮಾಡ್ಸಿ, ಮಕ್ಕಳನ್ನೆಲ್ಲ ಕರ್ಕೊ ಬನ್ನಿ, ಈ ಸನ್ನಿಧಾನ ಕರ್ಕೊ ಬನ್ನಿ. ನಮ್ ಧರ್ಮ ತೀರ್ಥ ಸ್ನಾನ ಮಾಡ್ಸಿದ್ಮೇಲೆನೆ ನಾವ್ ಇಷ್ಟ ಚೆನ್ನಾಗಾಗಿದೆ, ನಾವು ನಮ್ ಮಕ್ಳು ಎಲ್ಲ ತುಂಬಾ ಒಳ್ಳೆ. ಸಿಟಿಯಲ್ಲಿರೋ ಎಲ್ಲಾ ಆಯುರ್ವೇದಿಕ್ ಸೆಂಟರ್ಸ್, ಹಾಸ್ಪಿಟಲ್ಸ್ ಸುತ್ತಿ ಬಂದಿರೋದು ನಾವಿಲ್ಲಿ. ನನ್ ಮಗನು ಸುಮಾರು ತೀರ್ಥ ಸ್ನಾನ ಮಾಡಿದಾನೆ, ನಾನು ಮಾಡಿದೀನಿ. ತೀರ್ಥ ಸ್ನಾನ ಮಾಡಿದ್ಮೇಲೆ ನಾವ್ ಚೆನ್ನಾಗಾಗಿತ್ತು. ಏನ್ ಹುಷಾರಿರ್ಲಿಲ್ಲ ಇವ್ರಿಗೆ ಆಸ್ಪತ್ರೆಯಲ್ಲಿ? ಗರ್ಭಕೋಶ ಪ್ರಾಬ್ಲಮ್, ನೀವು ಉಳಿಯೋದೇ ಇಲ್ಲ ಅಂತ ಹೇಳಿದ್ರು. ಎಲ್ಲೆಲ್ಲೋದ್ರು ಹೊರಟೋಗ್ತಿರೋದು, ನೀವು ಇರೋದೇ ಇಲ್ಲ. ನಮ್ಮ ಫ್ಯಾಮಿಲಿ ಇಷ್ಟ ಚೆನ್ನಾಗಿರೋದ ಕಾರಣನೇ ಅಮ್ಮನೇ ನಮ್ಗೆ. ಇನ್ನೊಂದ್ ವಿಷಯ ನಾನು ಹೇಳ್ತೀನಿ, ಇದು ಅವಕಾಶ ಸಿಕ್ಕಿದೆ ನನ್ಗೆ. ಈ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾರಲ್ಲ, ಇವರೆಲ್ಲ ಒಂದ್ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ. ಇಲ್ಲಿ ಬರೋ ಭಕ್ತರನ್ನ, ತಾತ ಆಗ್ಲಿ, ಮತ್ತೆ ಅಲ್ಲಿ ಟೋಕನ್ ಕೊಡೋರಾಗ್ಲಿ, ಅಲ್ಲಿ ಊಟ ಹಾಕೋರಾಗ್ಲಿ, ನಮ್ ಮನೆ ಅನ್ನೋ ತರ ಫೀಲ್ ಆಗುತ್ತೆ. ಗುರುಗಳು ಹೇಗೆ ಗೈಡ್ ಮಾಡ್ತಾರೆ? ಗುರುಗಳು ಸೂಪರ್, ತುಂಬಾ ಪಾಸಿಟಿವ್ನೆಸ್ ತುಂಬ್ತಾರೆ. ಮತ್ತೆ ಇನ್ನೊಂದೇನು ಅಂದ್ರೆ ಬೂಟಾಟಿಕೆ ಇಲ್ಲ. ಬೇರೆ ಕಡೆ ಹೋದ್ರೆ ನಿಂಬೆಹಣ್ಣು ತುಳಿ ಇಲ್ಲ, ಅದ್ ಮಾಡು ಬೇರೆ ಕಡೆ ಜಾಸ್ತಿ ಇದೆ. ಇಲ್ಲಿಲ್ಲ. ನಮ್ಮದ್ರೆ ನೀವಾಯ್ತು, ಅಮ್ಮ ಆಯ್ತು, ದೇವರ ನಂಬಿ ಪೂಜೆಗಳು ಮಾಡಿ, ಸಾತ್ವಿಕತೆ ಇದೆ. ಆಮೇಲೆ ದುಡ್ಡು 50,000 ತಗೋತೀನಿ, 1,00,000 ತಗೋತೀನಿ, ವಾಸಿ ಮಾಡ್ತೀನಿ, ಅದೆಲ್ಲ ಏನಿಲ್ಲ. ಬರ್ತೀರಾ, ದೀಪ ಹಚ್ತೀರಾ, ನಿಮ್ ಕಷ್ಟ ಆಯ್ತು, ಬೇರೆ ಇನ್ನೇನು. ನೀವಾಯ್ತು, ಅಮ್ಮ ಆಯ್ತು ಅಂತ ಹೇಳ್ತಾರೆ. ಅದೊಂದು ನಂಗೆ ತುಂಬಾ ಇಷ್ಟ ಆಯ್ತು. ಬರೀ ನೀರ್ ಕುಡುದ್ ನೋಡ್ರಿ, ಎಲ್ಲ ಡಾಕ್ಟರ್ ಹತ್ರ ಹೋಗಿ ಮೆಡಿಕಲ್ ಅಲ್ಲಿ ಕುಡಿತಿರಲ್ಲ, ಬರೀ ನೀರ್ ಕುಡಿದ್ರೆ ಎಷ್ಟು ಪಾವನ ಆಗ್ತೀವಿ ಅಂತ ಗೊತ್ತಿಲ್ಲ. ಹೌದು, ತೀರ್ಥ ಸ್ನಾನ ಮಾಡಿಸ್ತಾರಲ್ಲ, ಆ ಹರ್ಷದ ನೀರು. ಹೌದು ಹೌದು. ತಾಯಿ ಕೂರ್ಸಿರ್ತಾರ ಅದ್ರೊಳಗಡೆ, ಅದು ವಿಗ್ರಹ ನಮ್ಮ ತಲೆ ಮೇಲೆ ಇರ್ತಾರ. ಅದ್ ಎಷ್ಟು ತುಂಬಾ ಪವರ್ ಇದೆ. ನೋಡಕ್ ಬರೀ ವಿಗ್ರಹ ಅಲ್ಲ ಅದು. ನಾನಂತೂ ಸತ್ಯ ನಂಬ್ತೀನಪ್ಪ. ಇಲ್ಲಿ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ, ಹೇಳ್ಕೊಟ್ರ ಅವಾಗ ನಾವ್ ಹೇಳ್ತಿರೋದು. ಅಂತ ನಮ್ಗೆ ಅನುಭವ ಆಗಿರೋದ್ ಕೇಳ್ತಾ ಇದೀವಿ. ಆ ತಾಯಿ ಇದ್ದಾಳೆ ಅಂತ ಫೀಲ್ ಆಗುತ್ತೆ. ಫೀಲಿಂಗ್ ನ ನಾವು ಯಾರಿಗೂ ಪ್ರೂವ್ ಮಾಡಕ್ ಆಗಲ್ಲ. ಆಗಲ್ಲ. ಅದ್ ಅವ್ರ ಆಗ್ಬೇಕು, ಅನುಭವ ಆಗ್ಬೇಕು. ನಮ್ಮ ಅನುಭವ ನಮ್ಗೆ ಗೊತ್ತಿಲ್ಲ.